ಸ್ನೇಹಿತರೆಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಕರ್ಮ ಅನ್ನೋದು ರಾಕ್ಷಸ ಇದ್ದ ಹಾಗೆ. ನಾವು ಜಗತ್ತಿಗೆ ಏನನ್ನ ಕೊಡ್ತೀವೋ ಅದೇ ನಮಗೆ 10 ಪಟ್ಟು ವಾಪಸ್ ಬರುತ್ತೆ ಅಂತ. ಜಗತ್ತಿನ ಅತಿ ಬಲಿಷ್ಠ ರಾಷ್ಟ್ರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪರಿಸ್ಥಿತಿಯನ್ನು ನೋಡಿದರೆ ಈ ಮಾತು ಅಕ್ಷರಶಃ ನಮಗೆ ಸತ್ಯ ಅನಿಸ್ತಾ ಇದೆ. ಕೇವಲ ಕೆಲವೇ ದಿನಗಳ ಹಿಂದಷ್ಟೇ ಯಾವ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಅಹಂಕಾರದ ಬರದಲ್ಲಿ ನಮ್ಮ ಹೆಮ್ಮೆಯ ಭಾರತವನ್ನು ಒಂದು ನರಕ ಅಂತ ಕರೆದು ಕೀಳಾಗಿ ನಿಂದಿಸಿದ್ರು, ಇಂದು ಅದೇ ಟ್ರಂಪ್ ಅವರದೇ ದೇಶ ಅಕ್ಷರಶಃ ಒಂದು ನರಕವಾಗಿ ಬದಲಾಗಿ ಹೋಗ್ತಾ ಇದೆ. ಅಮೆರಿಕದ ಅತ್ಯಂತ ಭದ್ರತೆಯ ಕೋಟೆ ವೈಟ್ ಹೌಸ್ ಹೊರಗಡೆ ಏಕಾಏಕಿ ಭಾರಿ ಗುಂಡಿನ ಸದ್ದು ಕೇಳಿ ಬಂದಿದೆ. ಡೊನಾಲ್ಡ್ ಟ್ರಂಪ್ ಅವರನ್ನು ಶಾಶ್ವತವಾಗಿ ಮುಗಿಸಲು, ಅವನ ಆಟವನ್ನು ಸಂಪೂರ್ಣವಾಗಿ ಅಂತ್ಯಗೊಳಿಸಲು ನಡೆದಂತಹ ಈ ಭೀಕರ ಸ್ಕೆಚ್ನಿಂದ ಡೊನಾಲ್ಡ್ ಟ್ರಂಪ್ ಬಚಾವಾಗಿದ್ದೇ ಒಂದು ರೋಚಕ. ಅಷ್ಟಕ್ಕೂ ಆ ಒಂದು ರಾತ್ರಿ ವೈಟ್ ಹೌಸ್ನ ಡಿನ್ನರ್ ಪಾರ್ಟಿಯಲ್ಲಿ ನಡೆದ ಭೀಕರ ಘಟನೆ ಏನು? ಮಿಲಾನಿಯಾ ಮತ್ತು ಅಮೆರಿಕದ ಮಂತ್ರಿಗಳು ಟೇಬಲ್ ಕೆಳಗೆ ಅಡಗಿ ನಡುತ್ತಾ ಇದ್ದಂತಹ ದೃಶ್ಯಗಳು ಇಂದಿನ ರಹಸ್ಯವೇನು? ನನ್ನನ್ನು ಮುಗಿಸಿದ್ರೆ ಇರಾನ್ ದೇಶವನ್ನ ಭೂಪಟದಿಂದಲೇ ಅಳಿಸಿ ಹಾಕ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಕೊಟ್ಟಂತಹ ಕರಾಳ ವಾರ್ನಿಂಗ್ ಅಂತಿದ್ದು, ಭಾರತವನ್ನ ನರಕ ಅಂತ ಕರೆದಿದ್ದ ಇದೇ ಡೊನಾಲ್ಡ್ ಟ್ರಂಪ್ಗೆ ಅವ್ರದ್ದು ದೇಶದ ಜನತೆ ತಿರುಗಿ ಬಿದ್ದಿದ್ದಾರೆ. ಮನಸ್ಸಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅಮೆರಿಕದಲ್ಲಿ ನಡೆದಂಥ ಈ ಭೀಕರ ದಾಳಿ ಟ್ರಂಪ್ಗೆ ತಟ್ಟಿದ ಕರ್ಮದ ಫಲನ ಪ್ರತಿಯೊಂದು ಎಳೆಯಾಗಿ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಜಗತ್ತಿನ ಕಣ್ಣಲ್ಲಿ ಅಮೆರಿಕದ ಅಧ್ಯಕ್ಷ ಅಂದ್ರೆ ಆತನಿಗೆ ಸಿಗುವ ಭದ್ರತೆ, ಸೆಕ್ಯೂರಿಟಿ ಹೇಗಿರುತ್ತೆ ಅಂದ್ರೆ ಒಂದು ಸಣ್ಣ ನೊಣ ಕೂಡ ಆತನ ಒಪ್ಪಿಗೆ ಇದೆ, ಆತನ ಹತ್ತಿರ ಸುಳಿಯೋದಕ್ಕೆ ಆಗೋದಿಲ್ಲ. ಆದರೆ ಇಂತಹ ಭದ್ರತೆಯ ಕೋಟೆಯಲ್ಲಿ ಟ್ರಂಪ್ಗೆ ಅತಿ ದೊಡ್ಡ ಆಘಾತ ಎದುರಾಗಿದೆ. ಅದು ವಾಷಿಂಗ್ಟನ್ ಡಿಸಿಯ ವೈಟ್ ಹೌಸ್. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಪತ್ನಿ ಮೆಲಾನಿಯಾ ಟ್ರಂಪ್, ಉಪಾಧ್ಯಕ್ಷ JD ವ್ಯಾನ್ಸ್, ಹಾಗೆಯೇ ಯುದ್ಧ ಸಚಿವ ಪಿಟ್ ಎಕ್ಸಿಟ್ ಮತ್ತು ಇತರ VIP ಅತಿಥಿಗಳ ಜೊತೆ ಒಂದು ಭವ್ಯವಾದಂತಹ ಡಿನ್ನರ್ ಇವೆಂಟ್ನಲ್ಲಿ ಭಾಗಿಯಾಗಿದ್ದರು. ಎಲ್ಲರೂ ಖುಷಿಯಾಗಿ ಊಟ ಮಾಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ವೈಟ್ ಹೌಸ್ ಹೊರಗಡೆ ಸತತವಾಗಿ ಗುಂಡಿನ ದಾಳಿ ಸದ್ದು ಕೇಳಿ ಬರುತ್ತೆ. ಕ್ಷಣಾರ್ಧದಲ್ಲಿ ಅಲ್ಲಿನ ವಾತಾವರಣ ಕಂಪ್ಲೀಟ್ ಆಗಿ ಬದಲಾಯಿತು. ಗುಂಡಿನ ಸದ್ದು ಕೇಳ್ತಾ ಇದ್ದಂತೆ ಪತ್ನಿ ಮೆಲಾನಿಯಾ ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಪತ್ನಿ ಮೆಲಾನಿಯಾ ಮತ್ತು ಅವರ ಮುಖದಲ್ಲಿ ಭಯದ ಛಾಯೆ ಎದ್ದು ಕಾಣಿಸ್ತಾ ಇತ್ತು. ತಕ್ಷಣವೇ ಅಲರ್ಟ್ ಆದಂತಹ ಸೀಕ್ರೆಟ್ ಸರ್ವಿಸ್ ಕಮಾಂಡೋಗಳು ಸೆಕೆಂಡಿನ ಅಂತರದಲ್ಲಿ ಟ್ರಂಪ್ ಅವರನ್ನ ಸುತ್ತುವರೆದು ಭದ್ರತಾ ಕವಚವನ್ನು ನಿರ್ಮಿಸ್ತಾರೆ. ಅವರನ್ನು ಆ ಜಾಗದಿಂದ ಎಸ್ಕೇಪ್ ಮಾಡಿ ಅತ್ಯಂತ ಸುರಕ್ಷಿತವಾದ ಬಂಗರ್ಗೆ ಕರೆದುಕೊಂಡು ಹೋಗ್ತಾರೆ. ಬಂದೂಕಿನ ಸದ್ದು ಎಲ್ಲಿಂದ ಬರ್ತಾ ಇದೆ, ಯಾವ ದಿಕ್ಕಿನಿಂದ ಯಾರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ತಿಳಿಯದೆ ಅಮೆರಿಕದ ಘಟಾನುಘಟಿ ಮಂತ್ರಿಗಳು, ಅವರ ಪತ್ನಿಯರು, ಮಕ್ಕಳು ಪ್ರಾಣ ಭೀತಿಯಿಂದ ಡೈನಿಂಗ್ ಟೇಬಲ್ ಅವೆತು ಕುಳ್ಕೋತಾರೆ. ಇದು ಜಗತ್ತನ್ನೇ ಆಳ್ತಾನೆ ಅಂತ ಬೀಗಿದಂತಹ ಅಮೆರಿಕ ನಾಯಕರ ಮುಖದಲ್ಲಿ ಅಂದು ಅಕ್ಷರಶಃ ಪ್ರಾಣ ಭಯ ಮನೆ ಮಾಡಿತ್ತು. ಸ್ನೇಹಿತರೆ, ಈ ಘಟನೆಯನ್ನು ನೋಡಿದಾಗ ಭಾರತೀಯರಿಗೆ ಒಂದಂತೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ನಮ್ಮ ಭವ್ಯ ಭಾರತವನ್ನು, ನಮ್ಮ ಸಂಸ್ಕೃತಿಯನ್ನು ದ್ವೇಷಿಸಿದವರಿಗೆ ಪ್ರಕೃತಿ ಎಂದಿಗೂ ಕೂಡ ತಕ್ಕ ಶಾಸ್ತಿ ಮಾಡದೆ ಬಿಡೋದಿಲ್ಲ ಅಂತ. ಕೇವಲ ಕೆಲವೇ ದಿನಗಳ ಹಿಂದಷ್ಟೇ ಇದೇ ಡೊನಾಲ್ಡ್ ಟ್ರಂಪ್ ಭಾರತೀಯರನ್ನ ವಲಸಿಗರು ಅಂತ ಹೀಯಾಳಿಸಿ ನಮ್ಮ ಭಾರತ ದೇಶವನ್ನು ಒಂದು ನರಕ ಅಂತ ಕರೆದು ಭಾರಿ ದೊಡ್ಡ ಅವಮಾನವನ್ನು ಕೂಡ ಮಾಡಿದ್ದ. ಭಾರತ ಮತ್ತು ಅಮೆರಿಕ ನಡುವಿನ 30ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನು ಕ್ಯಾನ್ಸಲ್ ಮಾಡಿ ಭಾರತ ಮುಖದ ಮೇಲೆ ಹೊಡೆದಂತೆ ವರ್ತಿಸಿದ್ದ. ಭಾರತ ಅಮೆರಿಕದ ಆರ್ಥಿಕತೆಗೆ ಎಷ್ಟೇ ಕೊಡುಗೆಯನ್ನು ಕೊಟ್ಟರೂ ಕೂಡ ಕೇವಲ ತಮ್ಮ ಬ್ಯಾಂಕ್ ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಕೀಳಾಗಿ ಬಿಂಬಿಸಲು ಹೊರಟಿದ್ದ ಇದೇ ಟ್ರಂಪ್. ಯಾವ ಭಾರತವನ್ನು ಟ್ರಂಪ್ ನರಕ ಅಂತ ಕರೆದಿದ್ನೋ, ಇಂದು ಅದೇ ಟ್ರಂಪ್ ಪಾಲಿಗೆ ಅವರದೇ ದೇಶ ಅಮೆರಿಕ ಅಕ್ಷರಶಃ ನರಕವಾಗಿ ಬದಲಾಗಿದೆ. ಅವರದೇ ದೇಶದಲ್ಲಿ ಅವರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಪ್ರತಿದಿನ ಪ್ರತಿ ಕ್ಷಣ ನನ್ನನ್ನು ಎಲ್ಲಿ ಯಾರು ಯಾವಾಗ ಬಂದು ಮುಗಿಸ್ಬಿಡ್ತಾರೋ ಅನ್ನೋ ಭಯ, ಜೀವ ಭಯ ಅವರನ್ನು ಕಾಡ್ತಾ ಇದೆ. ಇದೇ ಜೀವ ಭಯದಲ್ಲಿ ಬದುಕುವಂತಹ ಕರುಣಾಜನಕ ಸ್ಥಿತಿ ಟ್ರಂಪ್ಗೆ ತಲುಪಿದ್ದಾರೆ. ಇದನ್ನೇ ಭಾರತಾದ್ಯಂತ ಪುಣ್ಯ ಭೂಮಿಯನ್ನು ನಿಂದಿಸಿದ್ದಕ್ಕೆ ಕಟ್ಟಿದಂತಹ ಕರ್ಮ ಫಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ತಿದ್ದಾರೆ. ಇನ್ನು ಈ ದಾಳಿಯ ಹಿಂದೆ ಯಾರಿದ್ದಾರೆ ಅಂತ ನೋಡಿದ್ರೆ, ಅಮೆರಿಕದ ಪೊಲೀಸರು ಈಗಾಗಲೇ ಶೂಟರ್ನನ್ನು ಅರೆಸ್ಟ್ ಮಾಡಿ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ಅತಿ ದೊಡ್ಡ ಕರಾಳ ವಿಚಾರ ಇರುವುದು ಬೇರೆನೆ. ಟ್ರಂಪ್ ಮೇಲೆ ಈಗಾಗಲೇ ಅವರ ಪ್ರಚಾರದ ವೇಳೆಯೂ ಕೂಡ ಒಮ್ಮೆ ದಾಳಿಯಾಗಿತ್ತು. ಗುಂಡು ಅವರ ಕಿವಿಯನ್ನು ಸವರಿಕೊಂಡು ಹೋಗಿತ್ತು. ಟ್ರಂಪ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ತನ್ನನ್ನು ಶಾಶ್ವತವಾಗಿ ಮುಗಿಸಲು ಭಾರಿ ದೊಡ್ಡ ಜಾಗತಿಕ ಸ್ಕೆಚ್ ನಡೀತಾ ಇದೆ ಅಂತ. ಅದಕ್ಕಾಗಿಯೇ ಟ್ರಂಪ್ ಅಮೆರಿಕದ ಭದ್ರತೆ ಪಡೆಗಳಿಗೆ ಮತ್ತು ಮಿಲಿಟರಿಯ ಒಂದು ಸ್ಫೋಟಕ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತವೆ. ಒಂದು ವೇಳೆ ನನ್ನನ್ನು ಯಾರಾದರೂ ಟಾರ್ಗೆಟ್ ಮಾಡಿ ಮುಗಿಸಿಬಿಟ್ರೆ ಅದಕ್ಕೆ ನೇರ ಕಾರಣ ಇರಾನ್ ದೇಶವೇ ಆಗಿರುತ್ತೆ. ಇರಾನನ್ನು ಜಗತ್ತಿನ ಭೂಪಟದಿಂದಲೇ
ಸಂಪೂರ್ಣವಾಗಿ ಅಳಿಸಿ ಹಾಕ್ಬೇಕು ಅಂತ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರಂತೆ. ಇದರ ಅರ್ಥ ಏನು ಅಂತ ಗೊತ್ತಾ? ಟ್ರಂಪ್ಗೆ ಏನಾದ್ರೂ ಹೆಚ್ಚು ಕರ್ಮ ಅನ್ನೋದು ಅಮೆರಿಕ ನೇರವಾಗಿ ಇರಾನ್ ಮೇಲೆ ನ್ಯೂಕ್ಲಿಯರ್ ಅಣುಬಾಂಬ್ ಹಾಕಲು ಸಿದ್ಧವಾಗಿ ಕುಳಿತಿದೆ. ಜಗತ್ತಿನ ಅತಿ ಭಾರಿ ದೊಡ್ಡ ರಾಷ್ಟ್ರ ಅಮೆರಿಕದ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿದೆ. ನ್ಯೂಸ್ ಈ ಮಾತು ಇಡೀ ಜಗತ್ತನ್ನ ಮೂರನೇ ಮಹಾಯುದ್ಧ ಕೇವಲ ಕೆಲವೇ ದಿನಗಳ ಹಿಂದಷ್ಟೇ ಟ್ರಂಪ್ ಮೇಲೆ ದಾಳಿ ಡೊನಾಲ್ಡ್ ಟ್ರಂಪ್ ಇರಾನ್ ಮಾತ್ರ ಅಹಂಕಾರದ ಬರದಲ್ಲಿ ನಮ್ಮ ಹೆಮ್ಮೆಯ ಭಾರತ ಅಮೆರಿಕದ ಜನರೇ ಇಂದು ಕೀಳಾಗಿ ತೀವ್ರವಾಗಿ ರೊಚ್ಚಿಗೆ. ಅದೇ ಟ್ರಂಪ್ ಪಾಲಿಗೆ ಅವರದೇ ದೇಶ ಅಮೆರಿಕರಿಗೆ ಕೊಟ್ಟಿದ್ರು. ನಾನು ಬೆಲೆ ಅಮೆರಿಕದ ಅತ್ಯಂತ ಭದ್ರತೆಯ ಆರ್ಥಿಕ ಹೊರಗಡೆ ಏಕಾಏಕಿ ಬೊಬ್ಬೆ ಹೊಡೆದಿದ್ದ ಬರ್ತಾ ಇದೆ. ಇಂದು ಅಮೆರಿಕದ ಮುಗಿಸಲು ಅವರ ಆಟವನ್ನು ಸಂಪೂರ್ಣವಾಗಿ ಅಮೆರಿಕದಲ್ಲಿ ನಡೆದಂತಹ ಡೊನಾಲ್ಡ್ ಟ್ರಂಪ್ ಪ್ರತಿಯೊಂದು ವಸ್ತುವಿನ ಬೆಲೆ ಕೂಡ ಗಗನಕ್ಕೆ ಬೆಲೆ ಕೂಡ ಏರಿಕೆ ಕಂಡಿದೆ. ರಷ್ಯಾ ಉಕ್ರೇನ್ ಯುದ್ಧ ಇನ್ನೂ ಕೂಡ ನಿಂತಿಲ್ಲ. ಇರಾನ್ ಜೊತೆಗಿನ ಯುದ್ಧ ತೀವ್ರವಾಗಿ ಇದೆ. ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗಿ ಸಾಮಾನ್ಯ ಅಮೆರಿಕನ್ನರು ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡುವ ಸ್ಥಿತಿ ಬಂದು ತಲುಪಿದೆ. ಇದಕ್ಕೆ ನೇರ ಕಾರಣ ಟ್ರಂಪ್ ಅವರ ಅಪ್ರೂವಲ್ ರೇಟಿಂಗ್ ಅಂದರೆ ಜನಪ್ರಿಯತೆ ರೇಟಿಂಗ್ ಪಾತಾಳಕ್ಕೆ ಕುಸಿದಿದೆ. ಕೇವಲ 36%ನಿಂದ 37% ಜನ ಮಾತ್ರ ಟ್ರಂಪ್ ಆಡಳಿತವನ್ನು ಒಪ್ತಾ ಇದ್ದಾರೆ. ಬಹುತೇಕ ಅಮೆರಿಕನ್ನರು ನಾವು ಈ ಅಹಂಕಾರಿ ಮನುಷ್ಯನ ಓಟ್ ಹಾಕಿ ಭಾರಿ ದೊಡ್ಡ ತಪ್ಪು ಮಾಡಿದ್ವಿ ಅಂತ ಪಶ್ಚಾತ್ತಾಪವನ್ನು ಕೂಡ ಪಡ್ತಾ ಇದ್ದಾರೆ. ಇದೇ ಆಂತರಿಕ ಆಕ್ರೋಶವೇ ಟ್ರಂಪ್ ಮೇಲಿನ ಇಂತಹ ದಾಳಿಗಳಿಗೆ ಪ್ರಮುಖ ಕಾರಣ ಎನ್ನುತ್ತಾರೆ ರಾಜಕೀಯ ವಿಶ್ಲೇಷಕರು. ಇನ್ನು ಈ ಗುಂಡಿನ ದಾಳಿ ನಡೆಯುವಂತಹ ಕೇವಲ ಕೆಲವೇ ಗಂಟೆಗಳ ಮುಂಚೆ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕ್ತಾರೆ. ಈ ಪೋಸ್ಟಲ್ಲಿ ಅವರು ಪಾಕಿಸ್ತಾನದ ಮುಖವಾಡವನ್ನು ಹರಿದು ಹಾಕಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಶಾಂತಿ ಸಂಧಾನ ಮಾಡ್ತೀನಿ ಅಂತ ಹೇಳಿ ಪಾಕಿಸ್ತಾನ ಬಿಲ್ಡಪ್ ಅನ್ನು ಕೊಟ್ಟಿತ್ತಲ್ಲ, ಆ ನಾಟಕಕ್ಕೆ ಟ್ರಂಪ್ ಬ್ರೇಕ್ ಕೂಡ ಹಾಕಿದ್ರು. ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ನಾನು ಕಳಿಸಬೇಕಾಗಿದ್ದಂತಹ ನನ್ನ ಪ್ರತಿನಿಧಿಗಳ ಭೇಟಿಯನ್ನು ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಅಂತ. ಇರಾನ್ ನಾಯಕರ ಜೊತೆ ಪಾಕಿಸ್ತಾನದ ಮೂಲಕ ಮಾತನಾಡುವುದು ಕೇವಲ ಟೈಮ್ ವೇಸ್ಟ್. ಇರಾನ್ ನಾಯಕತ್ವ ತೀವ್ರವಾದಂತಹ ಆಂತರಿಕ ಕಚ್ಚಾಟವಿದೆ. ಯಾರು ಬಾಸ್ ಎನ್ನುವುದೇ ಅವರಿಗೆ ಗೊತ್ತಿಲ್ಲ. ಹೀಗಿರುವಾಗ ಪಾಕಿಸ್ತಾನದ ಮೂಲಕ ಮೂರನೇ ವ್ಯಕ್ತಿಯಾಗಿ ಮಾತನಾಡುವ ಅಗತ್ಯವೇ ನಮಗಿಲ್ಲ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ತಮ್ಮ ಬಳಿ ಎಲ್ಲ ಶಕ್ತಿ ಇದೆ, ಅವರ ಬಳಿ ಏನೂ ಕೂಡ ಇಲ್ಲ. ಇರಾನ್ಗೆ ನಿಜವಾಗಿ ಕೂಡ ಯುದ್ಧ ನಿಲ್ಲಿಸಬೇಕು ಅನ್ನುವ ಉದ್ದೇಶವಿದ್ದರೆ ಅವರೇ ನೇರವಾಗಿ ನಮಗೆ ಫೋನ್ ಮಾಡಲಿ ಹೀಗಂತ ಟ್ರಂಪ್ ಓಪನ್ ಆಗಿ ಸವಾಲ್ ಕೂಡ ಹಾಕಿದ್ದಾರೆ. ಈ ಟ್ವೀಟ್ ಮಾಡಿದ ಬೆನ್ನಲ್ಲೇ ವೈಟ್ ಹೌಸ್ನ ಬಳಿ ಗುಂಡಿನ ದಾಳಿ ನಡೆದಿರುವುದು ಭಾರಿ ದೊಡ್ಡ ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಟ್ಟಿದೆ. ಇದೆಲ್ಲದರ ನಡುವೆ ರಷ್ಯಾ ಮೊದಲಿನಿಂದಲೂ ಕೂಡ ಹೇಳಿಕೊಳ್ಳುವಂತಹ ಒಂದು ಥಿಯರಿ ಈಗ ನಿಜವಾಗುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಹಾಗಾದರೆ ರಷ್ಯಾ ಹೇಳಿದ್ದೇನು ಗೊತ್ತಾ? ಟ್ರಂಪ್ ಇರಾನ್ ಜೊತೆಗೆ ಶಾಂತಿ ಮಾತುಕತೆ ಆಡ್ತಾ ಇರೋದು ಕೇವಲ ಒಂದು ನಾಟಕ. ಟ್ರಂಪ್ ಕೇವಲ ಸಮಯವನ್ನು ಕರೆಸ್ತಾ ಇದ್ದಾರೆ. ತೆರೆ ಹಿಂದೆ ಅಮೆರಿಕದ ಮಿಲಿಟರಿ ಇರಾನ್ ಮೇಲೆ ಬೃಹತ್ ಪ್ರಮಾಣದ ಲ್ಯಾಂಡ್ ಇನ್ವೇಷನ್ ಅನ್ನು ಭೂದಾಳಿಯನ್ನು ಮಾಡಲು ಸಕಲ ಸಿದ್ಧತೆಯನ್ನು ನಡೆಸ್ತಾ ಇದೆ ಅಂತ. ಅಮೆರಿಕ ಸೇನೆ ಯಾವಾಗ ಸಂಪೂರ್ಣವಾಗಿ ಸಜ್ಜಾಗ್ತದೆಯೋ ಆಗ ಟ್ರಂಪ್ ಈ ಎಲ್ಲ ಶಾಂತಿಯ ನಾಟಕವನ್ನು ಬದಿಗಿಟ್ಟು ನೇರವಾಗಿ ಇರಾನ್ ರಾಜಧಾನಿ ತೆಹರಾನ್ ಮೇಲೆ ಅಟ್ಯಾಕ್ ಮಾಡಲು ಆರ್ಡರ್ ಮಾಡುವುದು ಗ್ಯಾರಂಟಿ ಎನ್ನಲಾಗ್ತಿದೆ. ಆದರೆ ಟ್ರಂಪ್ ಅವರ ಈ ಅಹಂಕಾರ, ಯುದ್ಧದಾಹವೇ ಅವರ ಜೀವಕ್ಕೆ ಅತಿ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ಜಗತ್ತಿನ ಮುಂದೆ ಬಲಶಾಲಿ ಅಂತ ಬಿಂಬಿಸಿಕೊಳ್ಳಲು ಹೋಗಿ ನಡುಗ್ತಾ ಬದುಕುವ ಪರಿಸ್ಥಿತಿ ಬಂದೊದಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಯಾವ ದೇಶದ ನಾಯಕನಾದರೂ ಕೂಡ ಆತನಿಗೆ ಅಧಿಕಾರ ಬಂದಾಗ ಅಹಂಕಾರ ತಲೆದೂಗಬಾರ್ದು. ಭಾರತದಂತಹ ಶಾಂತಿಪ್ರಿಯ ಪುರಾತನ ನಾಗರಿಕತೆಗಳ ದೇಶವನ್ನು ನರಕ ಅಂತ ಹೀಯಾಳಿಸಿದಂಥ ಡೊನಾಲ್ಡ್ ಟ್ರಂಪ್ಗೆ ಪ್ರಕೃತಿ ತನ್ನದೇ ಆದ ರೀತಿಯಲ್ಲಿ ಒಂದು ದೊಡ್ಡ ಬಾರಿ ಪಾಠವನ್ನು ಕೂಡ ಕಲಿಸಿದೆ ಅಂತ ಹೇಳ್ತಾ, ಅಮೆರಿಕದ ಅಧ್ಯಕ್ಷರಾಗಿ ಜಗತ್ತನ್ನು ಆಳುವ ಕನಸು ಕಂಡಿದ್ದ ಟ್ರಂಪ್ ಇಂದು ಪ್ರತಿದಿನ ಪ್ರತಿ ಕ್ಷಣ ತನ್ನ ಮೇಲೆ ಯಾವಾಗ ಎಲ್ಲಿಂದ ಅಟ್ಯಾಕ್ ಆಗಿಬಿಡುತ್ತೋ ಅಂತ ಭಯಭೀತಿಯಲ್ಲಿ ಬದುಕ್ತಾ ಇರೋದು ವಿಪರ್ಯಾಸವೇ ಸರಿ. ನಿಮಗೆ ಅನಿಸುತ್ತೆ ಭಾರತವನ್ನು ದ್ವೇಷಿಸಿ ನರಕ ಅಂತ ಅವಮಾನಿಸಿದ ಡೊನಾಲ್ಡ್ ಟ್ರಂಪ್ಗೆ ಪ್ರಕೃತಿಯ ಕರ್ಮವೇ ಈ ರೀತಿ ತಕ್ಕ ಶಾಸ್ತಿಯನ್ನು ಮಾಡ್ತಿದೆಯಾ? ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಮತ್ತಷ್ಟು ಸಂಚಿಕೆಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ.